ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಇದ್ದೀರಾ? ಇವತ್ತೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಮಾರ್ನಿಂಗಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ಟೈಮ್ ಬಂದು 10 ಗಂಟೆ ಆಗಿದೆ. ನಾನು ಇವಾಗ ತಾನೇ ತಿಂಡಿ ಮಾಡಿದ್ದೆ. ಯಾಕೆ ಅಂತಂದರೆ ಹುಡುಗಿ ಎದ್ದು ಬಿಡ್ತಾಳಲ್ಲ ಬೇಗ, ಅದರಿಂದ ಒಂದೊಂದು ಸರಿ ತಿಂಡಿ ಮಾಡೋಕ್ಕೆ ಆಗಲ್ಲ. ತಿಂಡಿ ಮಾಡಿಟ್ಟಿರ್ತೀನಿ, ತಿನ್ನೋಕ್ಕೂ ಆಗಲ್ಲ. ಒಂದೊಂದು ಸರಿ ಲೇಟ್ ಆಗುತ್ತೆ. ಇವಾಗ ತಾನೇ ತಿಂಡಿ ಮಾಡ್ಕೊಂಡು ಹಂಗೆ ಏನು ಮುದ್ದು ಇವಳು ಮಲಗಿದ್ಲು. ಆವಾಗ ನಾನು ತಿಂಡಿ ರೆಡಿ ಮಾಡ್ತಿದ್ದೆ. ತಿಂಡಿ ತಿನ್ನೋಣ ಅಂತ ಕೂತ್ಕೊಂಡು ಅಷ್ಟಕ್ಕೆ ಎದ್ಬಿಟ್ಟು ಆಮೇಲೆ ಮತ್ತೆ ಇವಳನ್ನೇ ಆಟ ಆಡಿಸ್ತಿದ್ದಿದ್ದು. ನಾನು ಏನು ಕೆಲಸನೇ ಮಾಡಿಲ್ಲ. ನನ್ನ ಮಗ ಸ್ಕೂಲ್ಗೆ ಹೋಗಿದ್ದಾನೆ, ಶನಿವಾರ ಅಲ್ವಾ. ಹಂಗೆ ಬಂದಮೇಲೆ ಅವನ ಜೊತೆ ಇವಳನ್ನ ಆಟ ಆಡೋಕೆ ಬಿಟ್ಬಿಟ್ಟು ಆಮೇಲೆ ಕೆಲಸನ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. ಇವಾಗ ಇವಳ ಜೊತೆನೇ ಆಟ ಆಡ್ತಾಯಿದ್ದೀನಿ. ಇವತ್ತು ನೋಡಿ ನಾನೇನು ಕೆಲಸನೇ ಮಾಡಿಲ್ಲ, ಎಲ್ಲ ಹಂಗೆ ಬಿದ್ದಿದೆ. ಏನು ನನ್ನ ಮಗಳು ಕರ್ಕೊಂಡು ನಾನೇನು ಕೆಲಸ ಮಾಡಲ್ಲ, ಯಾರಾದರೂ ಇದ್ದರೆ ಮಾತ್ರ ಮಾಡೋದು. ನನ್ನ ಮಗನೂ ಅಷ್ಟೇ, ಬಟ್ಟೆ ತೊಗೊಬೇಕಾದ್ರೆ ಎಲ್ಲ ಬಟ್ಟೆ ಚೆಲ್ಬಿಟ್ಟು ಹೊಂಟೋಗಿದ್ದೀನಿ, ಎಲ್ಲ ಅಲ್ಲಲ್ಲೇ ಬಿದ್ದಿದೆ. ತಿಂಡಿ ಮಾಡೋಕ್ಕೆ ಕಟ್ ಮಾಡಿದೆಲ್ಲ ಹಂಗೆ ಇಟ್ಟಿದ್ದೀನಿ, ಏನೂ ಕ್ಲೀನ್ ಮಾಡಿಲ್ಲ. ಅದು ಹಿಂಗೆ ಬಂದರೆ ನನ್ನ ಮಗಳು ಕಟ್ಕೊಂಡು ಏನು ಕೆಲಸನೇ ಮಾಡೋಕ್ಕಾಗಲ್ಲ. ಬಟ್ಟೆಗಳು ಇಟ್ಟಿದ್ದೀನಿ, ಏನು ಕ್ಲೀನೇ ಮಾಡಿಲ್ಲ. ಅವಳು ಮಲಿಕೊಂಡಾಗ ಇಲ್ಲಾಂದ್ರೆ ಯಾರಾದರೂ ನನ್ನ ಮಗ ಬಂದಾಗ ಕ್ಲೀನ್ ಮಾಡಬೇಕು, ಅವ್ನು ನೋಡ್ಕೊತಾನೆ ಇವಳನ್ನ, ಅವಾಗ ಕ್ಲೀನ್ ಮಾಡ್ತೀನಿ. ನಾನಂತ ಅವಳು ಒಬ್ಬಳನ್ನೇ ಬಿಟ್ಬಿಟ್ಟು ಕೆಲಸ ಏನು ಮಾಡೋಕ್ಕೆ ಹೋಗಲ್ಲ. ಇವಾಗ ನಮ್ಮ ಹಸ್ಬೆಂಡ್ ಬಂದು ಅವರು ನನ್ನ ಮಗಳಿಗೆ ರೇಷನ್ ಕೊಡ್ತಿದ್ರು ಅಂಗನವಾಡಿಲಿ, ಅದನ್ನು ಈಸ್ಕೊಂಡು ಬರೋಕ್ಕೆ ಅಂತ ಹೋದರು. ಏನೇನು ಕೊಡ್ತಾರೆ ಅಂತ ತೋರಿಸ್ತೀನಿ ರೀ. ನನ್ನ ಮಗಳಿಗೆ 1 ಮಂತಿಂದ 6 ಮಂತ್, ಇವಾಗ 6 ಮಂತ್ವರೆಗೂ ಮೊಟ್ಟೆ ಕೊಡ್ತಾರೆ. ಅಂದರೆ 15 ಮೊಟ್ಟೆ ಕೊಡ್ತಾರೆ ತಿಂಗಳಿಗೆ. ಮತ್ತು ರೇಷನ್ ಏನೇನು ಕೊಡ್ತಾರೆ ಅಂತಂತಂದರೆ 1 kg 1 kg ಇದೆ ಗೋಧಿ ಅಂತ ಹೇಳ್ತಾರೆ, ಆದರೆ ಅದು ಕಮ್ಮಿನೇ ಇತ್ತು. ಮತ್ತು ಹಸಿರು ಕೊಟ್ಟಿದ್ದರು, ಸಕ್ಕರೆ ಎಲ್ಲ ಸ್ವಲ್ಪನೇ ಕೊಡೋದು ಗ್ರಾಮ್ ಲೆಕ್ಕದಲ್ಲಿ. ಮತ್ತು ಸಾಂಬಾರು ಪೌಡ್ರುಗಳು, ಹಾಲಿನ ಪೌಡ್ರು, ಆಮೇಲೆ ಫುಡ್ಡು ಮಕ್ಕಳಿಗೆ ಎಲ್ಲ ಕೊಡ್ತಾರೆ. ಆದರೆ ನಾವು ಯಾವುದೋ ಇದನ್ನು ಇವಳು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನ ಮಗಳು ಫ್ರೆಂಡ್, ಇವಳು ತುಂಬ ಚೆನ್ನಾಗಿ ಮಾತಾಡ್ತಾಳೆ. ಅದಕ್ಕೆ ಅವಳನ್ನ ಮನೆಗೆ ಬಂದಿದ್ಲು, ಮಾತಾಡಿಸ್ತಾ ಇದ್ದೆ. ಅದೇನದು ಎಲ್ಲೋನದು ತೋರಿಸಿ, ಯಾವುದು ಎಲ್ಲೋ? ಅದು ರೆಡ್ಡು. ಅದು ಎಲ್ಲೋ ಪರ್ಪಲ್. ಅದು ಆಮೇಲೆ ಅದು ಬ್ಲ್ಯಾಕ್. ನಿಂಗ ಲೇಖನ ಇಷ್ಟನಾ ಸುಮಂತ ಇಷ್ಟನಾ? ಲೇಖನ ಇಷ್ಟ ಇಲ್ವಾ? ಏನಿಲ್ಲ ನಿಂಗ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್. ಅದು ಬಿದ್ಕತಾ, ನೀನೇ ಸಿಗಿಸ್ಕೊಂಡು ಸಿಕ್ಕತ್ತು ಅಂತಿದೆಯಲ್ಲ, ಸರಿಯಾ? ಊಟ ಆಯ್ತಾ? ಊಟ ಮಾಡಿದೆ. ಯಾರು ಮಾಡಿದ್ರಿ? ಯಾರು ಊಟ ಮಾಡಿ? ಉಪ್ಪಿಟ್ಟು. ಯಾರು ಮಾಡಿದ್ರು ಉಪ್ಪಿಟ? ಮಮ್ಮಿ. ನಂಗ ಯಾಕ? ಅದು ಪರ್ಪಲ್ ಆಯ್ತು ಬಿಡು, ಸರಿ. ಅದು ಪರ್ಪಲ್ ಯಾಕಣ? ಎಷ್ಟು ಸತಿ ಹೇಳ್ದೆ ಅದ್ನಿಯ? ಪರ್ಪಲ್ ಅಲ್ವಾ? ದಿನ ಯಾವ್ದ ಚೆನ್ನಾಗಿ ಚೆನ್ನಾಗಂಡು ಪರ್ಪಲ್ ಅಂದ್ರೆ ಹೇಳು, ನಿನ್ನ ವಿಡಿಯೋ ಮಾಡಿ ಹಾಕ್ತೀನಿ. ಹೇಳು ಯಾವ್ದದು? ಲೇಖು ಹೇಳು. A B C D ಹೇಳಿ ಪರ್ಪಲ್ ಜ್ಞಾನ ಬರಲ್ಲ ನಿಂಗೆ. ಇವತ್ತು ನಾವು ಊರಿಗೆ ಹೋಗ್ತಾಯಿದ್ನೋ, ಅದಕ್ಕೆ ಇವಾಗ ನನ್ನ ಮಗ ರೆಡಿ ಆಗ್ತಿದ್ದೀನಿ. ಅದು ಸ್ನಾನ ಮಾಡ್ಕೊಂಡು ರೆಡಿ ಆಗೋ ಅಂದರೆ ಹಂಗೆ ರೆಡಿ ಆಗ್ತಿದ್ದೀನಿ. ಅದಕ್ಕೆ ನಾನು ಅವನ್ನ ಗೋಳುಕತ್ತಾಯಿದ್ದೆ. ಹಂಗೆ ಹೊರಗಡೆ ಸಾನು ಮತ್ತು ಲೇಖನ ಇಬ್ಬರೂ ನಮ್ಮ ಶೀಲಕ್ಕ ಅವ್ರು ಆಟ ಆಡಿಸ್ತಾಯಿದ್ರು. ಅಂದರೆ ಅವರು ಅವ್ರ ತಂಗಿ ಫೋನ್ ಮಾಡಿದರು, ಅವ್ರಿಗೆ ತೋರಿಸ್ಬಿಟ್ಟು ಆಟ ಆಡಿಸ್ತಾಯಿದ್ರು. ಇವಾಗ ನಮ್ಮ ಅತ್ತೆನೂ ಕೂಡ ಬಂದರು. ನಮ್ಮ ಸಾನು ನೋಡಿ ನನ್ನನ್ನು ಕರ್ಕೊಂತ ಅಳ್ತಾ ಇದ್ಲು. ಮಕ್ಕಳಿಗೆ ಎಷ್ಟು ಅಮ್ಮ ಅಂದರೆ ಪ್ರೀತಿ ಅಲ್ವಾ, ಅವಳನ್ನ ಕರ್ಕೊಂಡ್ರೆ ಇವಳು ನನ್ನನ್ನು ಕರ್ಕೊಂತ ತುಂಬಾ ಅಳ್ತಾ ಇದ್ಲು. ಆಮೇಲೆ ನಮ್ಮ ಅತ್ತೆ ಇಬ್ಬರನ್ನೂ ಕೂಡ ಕರ್ಕೊಂಡಿಸ್ತು, ಆದರೂ ಸಮಾಧಾನನೇ ಆಗ್ತಿರ್ಲಿಲ್ಲ ಸಾನು. ಲೇಖು ನೋಡ, ನೀನು ಕರ್ಕತ್ತಿದಾಗ ಲೇಖು ಬೇಡವಾ? ಹಂಗತ್ತಾರ ಹಂಗ ಹೆಂಗಳ್ತಿ
ಕಾಯ್ತೀನಿ ಬಿಡು. ಅವ ಆಗ್ಲಿಂದ ಕಿರ್ತಿದ ನಿದ್ದೆ ಬರ್ಬೇಕು. ಈಗ ಈಗ ನೋಡು ಅವಳು ಹಂಗೆ ಹೇಳ್ತಾಳ. ನೋಡು ಅವಳು ಮಕ್ಕ ಹೆಂಗ್ ಮಾಡ್ಕತ್ತಾಳ. ಅದ ನೋಡಲ್ಲ ಅವಳು ಸಪ್ಕೊಂಬಿಟ್ಟು ಅಲ್ಲಿ ತಸಿಲಕ. ಅವ ಇಬ್ರು ಹೇಳ್ತಾರಲ್ಲ ಯಾರನ್ನ ಕಂಡು ಅವ ಇಬ್ಬರಿಗೂ ಒಳ್ಳೆ ಕಾಮಿಡಿ ಸಾಣ. ಇವಾಗ ನಾವು ಊರಿಗೆ ಹೋಗ್ತಾ ಇದ್ದೀವಿ. ನನ್ನ ಮಗಳು ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇದ್ದಾಳೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಅಂದರೆ ಗಿಡ ಮರ ಎಲ್ಲ ನೋಡ್ತಾ ಇದ್ಲು. ನಾನು ಕೂಡ ಅವಳಿಗೆ ಫ್ರೆಂಡ್ ನಮ್ಮೂರು ರೋಡ್ ಏನು ಸಖತ್ತಾಗಿದೆ ಗೊತ್ತಾ. ನಿಮ್ಮೂರಲ್ಲೆಲ್ಲೂ ಇಂಥ ರೋಡ್ ಇರಲ್ಲ ಬಿಡಿ. ನೋಡಿ ನಮ್ಮೂರು ರೋಡ್ ಎಷ್ಟು ಚೆನ್ನಾಗಿದೆ ಅಂತ. ನನಗೆ ನಮ್ಮೂರಿಗೆ ಹೋಗೋದು ಅಂದರೆ ಬೇಜಾರು. ಯಾಕೆ ಅಂತಂದರೆ ಈ ರೋಡ್ ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ. ಬೈಕಲ್ಲಿ ಹೋದರೆ ಪರವಾಗಿಲ್ಲ, ಕಾರಲ್ಲಂತೂ ಹೋಗೋಕ್ಕೆ ಆಗಲ್ಲ. ಅಷ್ಟೊಂದು ಕುಲ್ಕುತ್ತೆ. ಬರೀ ಹಳ್ಳಗಳೇ ಮತ್ತು ಎಲ್ಲ ಕಿತ್ತೋಗಿದೆ ರೋಡು. ಅದು 10 ವರ್ಷದಿಂದಲೂ ಹಿಂಗೆ ಇದೆ. ಯಾರು ಕೂಡ ರೆಡಿ ಮಾಡಿಸಿಲ್ಲ. ನಮ್ಮೂರಿಗೆ ಹೋಗೋದು ಅಂದರೆ ನನಗೆ ಇದೊಂದಕ್ಕೆ ಬೇಜಾರು. ಆ ರೋಡಲ್ಲಿ ನಮ್ಮೂರಿಗೆ ನಾನು ಉಡಿಗಲಿಂದ ಹೋಗುವಾಗ ನಮ್ಮೂರಿಂದ ಹೋಗುವಾಗ ಸ್ಟಾರ್ಟ್ ಆಗೋದು ರೋಡು. ನಮ್ಮ ಮನೆ 1 ಕಿಲೋಮೀಟ್ರ್ ನಾವು ನಮ್ಮೂರಿಂದ ಹೋಗ್ಬೇಕು. ನಮ್ಮೂರಿಂದ ಸ್ಟಾರ್ಟು ತಮ್ರಳ್ಳಿ ಅಲ್ಲಿವರೆಗೆ ಚೆನ್ನಾಗಿರುತ್ತೆ ರೋಡು. ನಮ್ಮೂರಿಂದ ತಮ್ರಳ್ಳಿವರೆಗೆ, ತಮ್ರಳ್ಳಿಯಿಂದ ನಮ್ಮೂರಿಗೆ ಸಾಗಡೆಗೆ ಹೋಗೋವರೆಗೂ ಇದೇ ಥರ ತುಂಬ ಕಿತ್ತೋಗಿದೆ. ಹೋಗೋಕ್ಕೆ ಆಗಲ್ಲ. 1 ವರ್ಷದಿಂದ ಇದೇ ಥರ ಇದೆ. ಯಾರು ಕೂಡ ರೆಡಿನೂ ಮಾಡಿಸ್ತೀಯಲ್ಲ. ನೋಡಿ ಹೆಂಗಿದೆ ಅಂತ. ತುಂಬ ಜನ ಪ್ರಾಬ್ಲಮ್ ಆಗುತ್ತದೆ, ಆದರೆ ಯಾರೂ ರೆಡಿ ಮಾಡಿಸ್ತಿಲ್ಲ. ಇವಾಗ ನಮ್ಮೂರು ಬಂತು ಮತ್ತು ಇವಾಗ ನಮ್ಮ ಮನೆ ಹತ್ರ ಹೋಗ್ತಾ ಇದ್ದೀವಿ. ನಮ್ಮ ಅಮ್ಮನಿಗೆ ನಾನು ಬರಲ್ಲ ಅಂತ ಸುಳ್ಳು ಹೇಳಿದ್ದೀನಿ, ಸರ್ಪ್ರೈಸ್ ಕೊಡೋಣ ಅಂತ. ಇವಾಗ ಹೋಗ್ತಾ ಇದ್ದೀನಿ. ಲೇಖನ ಬಂದಿದ್ದು ಖುಷಿ ಆಯ್ತಾ? ಲೇಖನಲ್ಲ ನಿನ್ನೆ ತೆಗಿಯೋದು. ನಾನು ಹೋದಾಗ ನಮ್ಮ ಅಣ್ಣನ ಮಗಳಿಗಂತೂ ತುಂಬಾ ಖುಷಿ. ಎಲ್ಲರಿಗಿಂತ ಜಾಸ್ತಿ ಖುಷಿ ಪಡೋದಂದ್ರೆ ಅವಳೇ. ಯಾಕೆಂದರೆ ಅವಳಿಗೆ ನಮ್ಮ ಲೇಖನ ಅಂದರೆ ತುಂಬಾ ಇಷ್ಟ. ನಮ್ಮನ್ನು ಕೂಡ ಮುಟ್ಸಲ್ಲ ಅವಳನ್ನ, ಅಷ್ಟೊಂದು ಇಷ್ಟಪಡ್ತಾಳೆ. ಇವಾಗ ಅವಳಿಗೆ ತುಂಬಾ ಖುಷಿ ಆಗ್ತಿತ್ತು, ಅದಕ್ಕೆ ಮಾತಾಡ್ತಾ ಕೂತಿದ್ವಿ. ಹಂಗೆ ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಹಬ್ಬದ ವಿಡಿಯೋನ ನಾಳೆ ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ.